ರೀ ಹಾ. ಪಪ್ಪ ಬರ್ತೇನೆ ಅಂದಿದ್ರು, ಸ್ವಲ್ಪ ಕಾಲ್ ಮಾಡಿ ಕೇಳಿದ್ರಲ್ಲ. ನಂಗೆ ಪಾಸ್ವರ್ಡ ಗೊತ್ತಿಲ್ಲ. ನಿಮ್ ಡೇಟ್ ಆಫ್ ಬರ್ತ್ ಆಯ್ತು ನೋಡ್. ಫೋಟೋ ತಗೊಳನ್ರಿ. ಪಾಸ್ವರ್ಡ್ ನಾ ತೆಗೆದು ಕೊಡಿ. ಚಲೋ ಬಂದು ಗಾಡಿ ರೆಡಿ ಮಾಡ್ಕೊಂಡು ಬಂದ್ಬಿಡು. ಲಘು ಮಾಡಿ ಲೇಟ್ ಆಯ್ತು. ಸರಿ, 1 ಸೆಕೆಂಡ್. ಹಲೋ, ನಿನ್ ಪಾಸ್ವರ್ಡ್ ನನಗೆ ಕಳಿಸಿ. ಆದ್ರಿ ನಾನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಮರಿತೀನಿ ಅಂತ ನಿಮ್ಗೆ ಕಳಿಸ್ತೆ. ಮತ್ತೆ ಮರೆತ್ರ ಬೇಕಲ್ಲ. ಹಂಗಾದ್ಮೇಲೆ ನಿನ್ ಪ್ರೈವಸಿ ಏನು? ನಿಮ್ಮುಂದ್ರಿ, ನಿಮ್ಮುಂದ್ ನಂದೇನ್ರಿ ಪ್ರವೇಶಿ? ಆದ್ರೆ ನಾನು ಯಾವ ನಿನಗೆ ಪಾಸ್ವರ್ಡ್ ಅದು ಗೊತ್ತಿಲ್ಲಲ್ಲ. ನಂಗೆ ಬೇಕಾಗೂ ಇಲ್ರಿ. ನಾನು ನಿನ್ ಚೀಟ್ ಮಾಡಿ ಅಂದ್ರೆ ರೀ, ಚೀಟಿಂಗ್ ಇಸ್ ಅ ಚಾಯ್ಸ್ ರೀ. ತಪ್ಪು ಮಾಡಬೇಕು ಅಂತಂದ್ರೆ ಯಾರಿಂದನೂ ತಡೆಯೋಕ್ಕಾಗಂಗಿಲ್ರಿ. ಇನ್ನು ಈ ಪ್ರೈವೇಸಿ ಅನ್ನೋದು ಬಂತು ಅಂದ್ರೆ ಒಬ್ರ ಮುಂದೊಬ್ರು ಬಟ್ಟೆ ಬಿಚ್ಚಕ ಪ್ರೈವೇಸಿ ಮಾತಿಲ್ಲ ಅಂದ್ರೆ ಇನ್ನು ಈ ಪಾಸ್ವರ್ಡ್ ಬಿಚ್ಕೊಡೋದು ಏನು ದೊಡ್ಡ ಮಾತ್ರಿ? ಒಬ್ಬರ ಮುಂದೊಬ್ಬರು ಬಟ್ಟೆ ಬಿಚ್ಚೋದಲ್ಲ ಲವ್. ನೀ ಕರೆನ ಲವ್ ಮಾಡ್ತಿದ್ದೆ ಅಂದ್ರ ನಿನ್ ಮೊಬೈಲ್ದು ಪಾಸ್ವರ್ಡ್ ಬಿಚ್ಕೊಡು. ಒಂದಿಷ್ಟು ಜನ ಪರಿಚಯ ಆಗಿ 2 ದಿನಕ್ಕೆ ತಮ್ಮ ದೇಹ ಓಪನ್ ಮಾಡ್ಕೊಳ್ಳೋರು ಇರ್ತಾರೆ. ಆದ್ರ 16 ವರ್ಷ ಜೊತೆಗಿದ್ರು ಇನ್ನ ತಮ್ಮ ಮನ್ಸ ಓಪನ್ ಮಾಡ್ಕೊಂಡಿರಂಗಿಲ್ಲ. ಆಯ್ತು, ಓಪನ್ ಮಾಡ್ಕೊಡ್ತೀನಿ. ನಿನ್ನ ಐಡಿ ಪಾಸ್ವರ್ಡ್ ಎಲ್ಲ ನಂಗೆ ಕೊಡು, ಆಮೇಲೆ ನಾ ಕೊಡ್ತೀನಿ. ಯಾಕೆ ಕೊಡ್ಬೇಕು? ಮತ್ ನಾ ಯಾಕೆ ಕೊಡ್ಲಿ? ನಾ ಗಂಡ್ಸದನ ಇದ್ರ ನಾ 10 ಮಂದಿ ಜೋಡಿ ಹೋದ್ರೆ ಏನು ಫರಕ್ ಬಿಡಂಗಿಲ್ಲ. ಅದರ ಕೆಲಸ ನೀವ್ ಮಾಡಿದಪ್ಪ ಅಂತಂದ್ರ ನಿನಗೆ ಯಾವ ಮರ್ಯಾದೆ ಕೊಡಂಗಿಲ್ಲ. 4 ಮಂದಿಗೆ ಒಳ್ಳೇದ್ ಬಯಸದ್ ಕ್ಯಾರೆಕ್ಟರ್, 4 ಮಂದಿ ಜೊತೆ ಅಡ್ಡಾಡೋದಲ್ಲ. ಹಂಗ್ ನೀ ಲೆಕ್ಕ ಹಾಕತ್ತಿದ್ದಂದ್ರ ಇಡೀ ಜಗತ್ತ ಕ್ಯಾರೆಕ್ಟರ್ಲೆಸ್ ಐತಿ. ಏನೋ ಹೇಳತ್ತಿದ್ದಲ್ಲ, ಅವ್ರ ಜೊತೆ ಹೋಗ್ ಬಂದ್ರ ಅಲ್ಲಿ ಇಲ್ಲಿ ಅಡ್ಡಾಡ್ರ ನನಗ್ ಕೊಡೋ ರೆಸ್ಪೆಕ್ಟ್ ನಿನಗ್ ಕೊಡಂಗಿಲ್ಲ ಅಂತೇಳಿ. ಅಂತ ರೆಸ್ಪೆಕ್ಟ್ ನನಗ್ ಬೇಕಾಗೂ ಇಲ್ಲ. ಹೋಗು, ನೀನೇ ಇಟ್ಕೋದನ್. ಒಂದ್ ಹೆಣ್ಣು ಯಾವ್ದನ್ನಾದ್ರೂ ಮುಚ್ಚಿಡಬೇಕು ಅನ್ಕೊಂಡ್ರ ಈ ಜಗತ್ತೊಳಗ ಯಾರಿಂದಲೂ ಕಂಡಿಡಕ್ ಆಗಂಗಿಲ್ಲ. ಪಾಸ್ವರ್ಡ್ ಮರೆತ್ ಬಿಡ್ರ ನೆನಪು ಮಾಡ್ರಿ.